ಉಸಿರಾಟ ಸಮಸ್ಯೆ ಗಿಲ್ಲಿ ಸ್ಥಿತಿ ಈಗ ಗಂಭೀರವಾಗಿದೆ ಅಂತಲೇ ಕೂಡ ಹೇಳ್ಬೋದು. ಹೌದು, ಉಸಿರಾಟ ಸಮಸ್ಯೆಯಿಂದ ಗಿಲ್ಲಿ ಸ್ಥಿತಿ ಗಂಭೀರವಾಗಿದೆ ಅಂತ ಮಾಹಿತಿ ಈಗ ಬರ್ತಾರಂಥದ್ದು. ಸದ್ಯಕ್ಕೆ ಈಗ ಏನಾಗಿದೆ ಗಿಲ್ಲಿ ಸ್ಥಿತಿ ಅಂತ ನೋಡ್ತಾ ಬಂದರೆ, ಸರ್ ನೀರಿನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದು ಅವರು ಕೆಳಗೆ ಎದ್ದ ತಕ್ಷಣ ಅವರಿಗೆ ಉಸಿರಾಟ ಸಮಸ್ಯೆಯನ್ನು ಕಾಣಿಸ್ಕೊಂಡಿದೆ. ನಾಮಿನೇಷನ್ ಸಂದರ್ಭದಲ್ಲಿ ಆತನಿಗೆ ನೀರಿನೊಳಗೆ ದೂಕಲಾಗ್ತದೆ. ಆ ದೂಕಿದಂಥ ಸಂದರ್ಭದಲ್ಲಿ ಆತನಿಗೆ ಸಿಕ್ಕಾಪಟ್ಟೆ ಉಸಿರಾಟಕ್ಕೆ ತೊಂದರೆ ಆದಂಗೆ ರೀತಿ ಅವನಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಉಸಿರಾಟಕ್ಕೆ ಆಗ್ತಾನೆ ಅಂತ ಕೂಡ ಆತ ಕೂಗಾಡ್ತಾನೆ. ತಕ್ಷಣ ಬಿಗ್ ಬಾಸ್ ವೈದ್ಯರ ಕರ್ಸಿ ಅಂತೇಳಿ ಕಾವ್ಯ ಜೋರಾಗಿ ಕೂಗಾಡ್ತಾಳೆ. ಯಾಕೆಂದರೆ ಕಾವ್ಯಗೆ ಈಗಾಗಲೇ ಗಿಲ್ಲಿ ಲವರ್ ಎಂಬುದು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸುಮ್ಮನೆ ಮೇಲ್ಗಡೆ ಮಾತ್ರ ತಿಂಗಿ ಅನ್ನ ಅನ್ನೋ ರೀತಿ ಡೌ ಮಾಡಿದ್ಬಿಟ್ರೆ ಹಾಗೆ ಸಿಕ್ಕಾಪಟ್ಟೆ ಪ್ರೀತಿ ಇರೋದಂತೂ ಇಲ್ಲಿ ಗೊತ್ತಾಗ್ತಾರಂಥ ವಿಚಾರ. ಸರಿ, ಇದಾದ ನಂತರ ಬಿಗ್ ಬಾಸ್ನ ಬಂದು ವೈದ್ಯರು ಇಲ್ಲ ಆಗೋದಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಲಾಗುತ್ತೆ. ಸರಿ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಗಿಲ್ಲಿಗೆ ಉಸಿರಾಟ ಸಮಸ್ಯೆ ಕಾಣಿಸ್ಕೊಂಡಿದ್ದ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಕೂಡ ವೈದ್ಯರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಈ ಕಾರಣದಿಂದಾಗಿ ಗಿಲ್ಲಿ ಮತ್ತೆ ಈಗ ವಾಪಸ್ ಆಡಲು ಬರ್ತಾನಾ ಇಲ್ವಾ, ಆದರೆ ಇತ್ತೀಚಿನ ಚಿಕಿತ್ಸೆ ಬೇಕಾಗಬಹುದಾ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಅತಿ ಹೆಚ್ಚಾಗಿ ಕೋಲ್ಡ್ ನೀರು ಇದ್ದಿದ್ದರಿಂದ ಅದು ಕೂಡ ಮುಂಜಾನೆ 4:30 ಸುಮಾರಿನಲ್ಲೇ ಡೈರೆಕ್ಟಾಗಿ ನೀರಿನಲ್ಲಿ ಮುಳುಗಬೇಕಾದ ಸ್ಥಿತಿ ಬಂದಿರೋದ್ರಿಂದ ಇದರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಎಂಬ ಮಾಹಿತಿ ಈಗ ಬರ್ತಾರಂಥದ್ದು.